dime ya, mi alma no se cansa. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋನ ಪ್ರಶ್ನೆಕನ ಇನ್ನೊಂಬರೆ ನಿಮಗೆಲ್ಲರಿಗೂ ನನ್ನ ವಿಡಿಯೋಕ್ಕೆ ಮತ್ತು ಚಾನಲಿಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ ಕ್ರೇನ್ ಬಗ್ಗೆ ಇವತ್ತು ಹೇಳ್ಕೊಡ್ತೀನಿ. ಕ್ರೇನ್ ಅಂದರೆ ಏನು, ಕ್ರೇನಿನ ಭಾಗಗಳು ಯಾವುವು, ಅದರಲ್ಲಿ ಕ್ರೇನಿನ ವಿಧಗಳು ಎಷ್ಟದಾವೆ, ನಾವು ಎಷ್ಟು ವಿಧ ಮಾಡಿವಿ ಅದರೊಳಗೆ ಅದನ್ನೆಲ್ಲ ನಾವು ನೋಡ್ತೀವಂತ. ಹಿಂದೆ ನೋಡ್ತಿರ್ಬೋದು, ಇಲ್ಲೇ ಕ್ರೇನ್ ನಿಂತವು, ಎಷ್ಟು ಒಂದು 3 ಕ್ರೇನ್ ನಿಂತವು. 3 ಕ್ರೇನಲ್ಲಿ ಒಂದು ಕ್ರೇನಿಂದ ಎಲ್ಲ ಅಷ್ಟು ಸೇಮ್ ಕ್ರೇನ್ ಅವು ಯಾವ ಕ್ರೇನ್ ಅಂದರೆ ನಾವು ಹೈಡ್ರಾ ಕ್ರೇನ್ ಅಂತ ಕರಿತೀವಿ. ಹೈಡ್ರಾ ಕ್ರೇನಿನ ಬಗ್ಗೆ ನಾ ಇವತ್ತು ನಿಮ್ಗೆ ಅದರ ಪಾರ್ಟ್ಸ್ ಬಗ್ಗೆ ಅಷ್ಟೇ, ಏನು ಪಾರ್ಟ್ಸ್ ಹೆಸರು ಏನೋ ಅದ್ರ ಬಗ್ಗೆ ಹೇಳ್ತೀನಿ, ಮತ್ತು ಅದ್ರದ್ದು ಒಂದು ಸ್ವಲ್ಪ ಕೆಲಸ ಏನು ಮಾಡ್ತವು ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಂತ. ನೋಡ್ತಿರಲ್ಲ, ಕ್ರೇನ್ ಅಂದರೆ ಫಸ್ಟ್ ತಡ್ರಿ, ನಾ ಕ್ರೇನ್ ಅಂದರೆ ಏನಂತ ಸ್ಟಾರ್ಟ್ ಮಾಡಿಬಿಡ್ತೀನಿ ಈ ವಿಡಿಯೋದಿಂದ. ಕ್ರೇನ್ ಅಂದರೆ crane is a machine is used to lift heavy objects using cables and chains ವೆಬ್ ಸಿಲ್ಸ್ ಅಂತೀವಿ. ಅಂದರೆ ಕ್ರೇನ್ ಅನ್ನೋ ಒಂದು ಮಷಿನ್ ಆಗಿದ್ದು, ಇದನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯಾವುದಾದ್ರೂ ಭಾರವಾದಂಥ ವಸ್ತುವನ್ನು ಎತ್ತಲಿಕ್ಕೆ ಎದರ ಸಹಾಯದಿಂದ, ಚೈನಿನ ಸಹಾಯದಿಂದ ಅಥವಾ ಕೇಬಲ್ನ ಸಹಾಯದಿಂದ, ಇಲ್ಲಾಂದರೆ ವೆಬ್ ಸ್ಲಿಂಗ್ಸ್ ಅಂತ ಬರ್ತವೆ, ಅಂದರೆ ಪಟ್ಟಿ ಟೈಪ್ ಬರ್ತವಲ್ಲ, ಅದರಲ್ಲಿಂದ ನಾವೇನು ಮಾಡ್ತೀವಿ, ವಸ್ತುವನ್ನು ಎತ್ತೀವಿ. ಇದಕ್ಕೆ ನಾವು ಕ್ರೇನ್ ಅಂತೀವಿ. ಓಕೆ, ಇದರೊಳಗೆ ನಾವು ಎರಡು ವಿಧ ಮಾಡಿವಿ, 2 ಟೈಪ್ಸ್ ಅದ ಒಟ್ಟು ಕ್ರೇನಲ್ಲಿ. ಒಂದನೇದ್ದು ಸ್ಟ್ಯಾಟಿಕ್ ಕ್ರೇನ್ ಅಥವಾ ಸ್ಟೇಷನರಿ ಕ್ರೇನ್ ಅಂತ ಕರಿತೀವಿ, ಇನ್ನೊಂದು ಮೊಬೈಲ್ ಕ್ರೇನ್ ಅಂತ ನಾವು ಕರಿತೀವಿ. ಸ್ಟ್ಯಾಟಿಕ್ ಕ್ರೇನ್ ಅಂದರೆ ಏನು? ಸ್ಟ್ಯಾಟಿಕ್ ಕ್ರೇನ್ ಅಂದರೆ ಒಂದೇ ಸ್ಥಳದಲ್ಲಿ, ಅವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಷ್ಟೇ ಕೆಲಸ ಮಾಡ್ತಾವೆ. ಅಂದರೆ ಅವು ನಾವು ಒಂದು ಸ್ಥಳದಲ್ಲಿ ಬಿಲ್ಟ್ ಮಾಡಿ ಅವು ಎಲ್ಲಿ ಮೂವ್ ಆಗಲ್ಲ, ಅಂದರೆ ಮೂವ್ಮೆಂಟ್ ಆಗಲ್ಲ, ಅವು ಅಲ್ಲೇ ನಿಂತಲ್ಲೇ ಮೇನ್ ಬೂಮ್ ಹೋಗಿ ಕೆಲಸವನ್ನು ಮಾಡ್ತಾವೆ ಅಷ್ಟೇ. ಅದು ಹಾರಿಜೆಂಟಲ್ ಆಗಿ ಅಷ್ಟೇ ಮಾಡ್ತಾವೆ, ಉಳಿಕಿದ್ದು ಏನು ಮೂವ್ ಆಗಲ್ಲ. ಅದಕ್ಕೆ ನಾವು ಏನಂತೀವಿ, ಸ್ಟ್ಯಾಟಿಕ್ ಕ್ರೇನ್ ಅಂತೀವಿ. ಎಕ್ಸಾಂಪಲ್ ಹೇಳ್ತು ನೋಡ್ರಿ, ಟವರ್ ಕ್ರೇನ್ ಏನಾಗುತ್ತೆ, ಫಸ್ಟ್ನೇಗೆ ಒಂದು ನಿರ್ದಿಷ್ಟ ಸ್ಥಳವನ್ನು ಅದಕ್ಕೆ ಏನು ಮಾಡ್ತಾರೆ, ಚೆಕ್ ಮಾಡಿ, ಹೌದು ಇಲ್ಲಿ ನಾವು ಸ್ಟ್ಯಾಟಿಕ್ ಅಂದರೆ ಟವರ್ ಕ್ರೇನನ್ನು ನಿಲ್ಲಿಸ್ಬೋದು ಅಂದಮೇಲೆ ಅದನ್ನ ಬಿಲ್ಟ್ ಮಾಡಿ ಅದೇನು ಮಾಡ್ತಾ ಬರೀ ಓನ್ಲಿ ವರ್ಟಿಕಲ್ ಅಂತಂದು ಸೀದಾ ಬಿಲ್ಟ್ ಮಾಡಿ ಹಾರಿಜೆಂಟಲ್ ಅಷ್ಟೇ ಮೂವತ್ತು, ಅಂದರೆ ಅದು ಹಿಂದೆ ಮುಂದೆ ಅಷ್ಟೇ ಚಲಿಸುತ್ತೆ. ಅದು ಬೂಮ್ ಐತಲ್ಲ, ಮೇನ್ ಬೂಮು ಹಿಂದಕ್ಕೆ ಮುಂದಕ್ಕೆ ಅಷ್ಟೇ ಚಲಿಸುತ್ತೆ. ಅದು ಆಯಿತು ಸ್ಟ್ಯಾಟಿಕ್ ಕ್ರೇನಲ್ಲಿ. ಟವರ್ ಕ್ರೇನ್ ಆಯಿತು, ಗ್ಯಾಂಟ್ರಿ ಕ್ರೇನ್ ಆಯಿತು, ಫ್ಲೋಟಿಂಗ್ ಕ್ರೇನ್ ಆಯಿತು, FOT ಕ್ರೇನ್ ಆಯಿತು. ಇವೆಲ್ಲ ಏನಾಗವು ಸ್ಟ್ಯಾಟಿಕ್ ಕ್ರೇನಲ್ಲಿ ವಿಧ ಟೈಪ್ಸಲ್ಲಿ ಬರ್ತಾವೆ. ಇನ್ನೊಂದು ನಾ ಹೇಳಿದೆ ಮೊಬೈಲ್ ಕ್ರೇನ್ ಅಂತ, ಒಟ್ಟು 2 ಟೈಪ್, ಒಂದು ಸ್ಟ್ಯಾಟಿಕ್ ಕ್ರೇನ್, ಇನ್ನೊಂದು ಮೊಬೈಲ್ ಕ್ರೇನಲ್ಲಿ ಒಂದು ಅಂದರೆ ಮೊಬೈಲ್ ಕ್ರೇನಲ್ಲಿ ಯಾವ ಹೇಳ್ಬೋದು, ಎಕ್ಸಾಂಪಲ್ ಹೈಡ್ರಾ ಕ್ರೇನ್. ಇವು ಏನು ಮಾಡ್ತಾವೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂಮೆಂಟ್ ಹಾಕುವು. ಯಾವುದರ ಸಹಾಯದಿಂದ, ಟೈರ್ನ ಸಹಾಯದಿಂದ ಅಥವಾ ವೆಹಿಕಲ್ನ ಸಹಾಯದಿಂದ ನಾವೇನು ಮಾಡ್ಬೋದು, ಏನು ಮಾಡ್ತೀವಿ, ಮೂಮೆಂಟ್ ಮಾಡ್ತೀವಿ. ಅಂದರೆ ಒಂದು ವಸ್ತುವನ್ನು ಇಟ್ಕೊಂಡು ನಮ್ಗೆ ಹೆಂಗೆ ಬೇಕು, ಯಾವ ಸ್ಥಳಕ್ಕೆ ಬೇಕು, ಯಾವ ಆ್ಯಂಗಲ್ನಲ್ಲಿ ಬೇಕು, ಅಥವಾ ಹೆಂಗೆ ನಾವು ಗಾಡಿ ಓಡಾಡಿಸ್ತೀವಲ್ಲ ಆ ರೀತಿಯಾಗಿ ನಾವು ಕೂಡ ಏನು ಮಾಡೋದು, ಮೊಬೈಲ್ ಕ್ರೇನನ್ನು ಯೂಸ್ ಮಾಡೋದು. ಅದಕ್ಕೆ ಎಕ್ಸಾಂಪಲ್ಲು ಹೈಡ್ರಾ ಕ್ರೇನ್ ಆಯಿತು, ಟ್ರಕ್ ಮೌಂಟೆಡ್ ಕ್ರೇನು, ಇನ್ನೊಂದು ಕ್ರ್ಯಾವ್ಲರ್ ಕ್ರೇನು, ಆಲ್ ಟೆರೈನ್ ಕ್ರೇನು, ಇನ್ನೊಂದು ಹೈಡ್ರಾ ಕ್ರೇನ್. ಇದೇನು ನೋಡ್ತಿರಲ್ಲ ಇದೆ ಹೈಡ್ರಾ ಕ್ರೇನು. ಫಸ್ಟ್ ಇಲ್ಲಿ ನೋಡ್ತಿರಲ್ಲ, ಎಲ್ಲಿ ಅಂದರೆ ಇಲ್ಲಿ ನೋಡೋಕೆ ಕುಂತಿಲ್ಲ ನೀವು, ಇದಕ್ಕೇನಂತೀವಿ ಅಂದ್ರೆ ನಾವು ಔಟ್ರಿಗ್ಗರ್ ಬೀಮ್ ಅಂತ ಕರಿತೀವಿ ನಾವು ಇದಕ್ಕೆ. ಔಟ್ರಿಗ್ಗರ್ ಬೀಮ್ ಇದು ಆ್ಯಕ್ಚುಲಿ ಇಲ್ಲೈತಲ್ಲ, ಇದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಇಲ್ಲೇ ಇದಾಗುತ್ತೆ, ಇದು ಅಂದರೆ ಹೊರಗೆ ಬರಲಿದು, ಇಲ್ಲೇ ಅದನ್ನು ಫಿಕ್ಸ್ ಮಾಡ್ತಾರೆ. ಇಲ್ಲೇ ಫಿಕ್ಸ್ ಮಾಡಿ ಬುಡಕ್ಕೆ ಏನಾಯ್ತು, ಈಗ ಮಳೆ ಆಗೈತಲ್ಲ, ಇಲ್ಲಿ ಒಂದು ನಂಬರ್ ಸಿಕ್ಕಂತಿರತ್ತಲ್ಲ, ಅದ್ರ ಬುಡಕ್ಕೆ ಏನೋ ಸೋಲ್ ಪ್ಲೇಟ್ ಅಂತ ಹಾಕಿ ಏನು ಮಾಡ್ತಾರೆ, ಇಲ್ಲೇ ಅದನ್ನು ಸ್ಟ್ಯಾಂಡ್ ಅಂದರೆ ಒಂದು ಓಪನ್ ಆಗುತ್ತೆ, ಓಪನ್ ಆಗಿ ಅಲ್ಲೇ
ಸ್ಟಿಕ್ ಅನ್ನೋ ಬದಲಿ ಅದು ಅಲ್ಲಿ ಕೂಡುತ್ತೆ. ಓಕೆ, ಇದಕ್ಕಂತೀವಿ. ಇನ್ನೊಂದು ನೀವು ನೋಡಿರ್ಬೋದು, ಇಲ್ಲಿ ಎಕ್ಸಾಂಪಲ್ ಇಲ್ಲಿ ತೋರಿಸ್ಬಿಡೋಣ ತಡ್ರಿ, ಕರೆಕ್ಟ್ ಐತಿ ನೋಡಕ್ಕೆ ಇಲ್ಲಿ ಐತಲ್ಲ, ಇದ ನೋಡ್ರಿ. ನಾನು ಇದಕ್ಕೆ ಔಟ್ರಿಗ್ಗರ್ ಬೀಮ್ ಅಂತ ಕರಿತೀನಿ. ಔಟ್ರಿಗ್ಗರ್ ಬೀಮ್ ಇದೆಲ್ಲಿ ಮಾಡ್ತಾ ಭೂಮಿಗೆ ಇಲ್ಲೇ ಗ್ರೌಂಡ್ ಲೆವೆಲ್ಗೆ ಇದನ್ನು ಅಟ್ಯಾಚ್ ಮಾಡಿ, ಅಂದರೆ ಅದನ್ನ ಜಾಕನ್ನು ಇಳಿಸಿ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಇದು ಎದಕ್ಕೆ ಇಂಪಾರ್ಟೆಂಟ್ ಅಂತ ನಾ ಹೇಳ್ತೀನಿ ನೋಡ್ರಿ. ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದರೆ, ಯಾವುದಾದ್ರೂ ಒಂದು ಭಾರವಾದ ವಸ್ತುವನ್ನು ಎತ್ತಬೇಕಾದಾಗ ಈ ಹಿಂದೆ ಕಾಣುತ್ತಲ್ಲ, ಇದಕ್ಕೆ ಏನಾಗಲ್ಲ, ಸ್ಟ್ರೆಂತ್ ಸಿಗಬೇಕಂತಂದು ಏನು ಮಾಡ್ತಾರೆ, ಆ ಔಟ್ರಿಗ್ಗರ್ ಬೀಮನ್ನು ಕೀಳಿಸ್ತಾರೆ. ಅಂದರೆ ಯಾವುದಾದ್ರೂ ಹೆಚ್ಚಿಗೆ ವಸ್ತುವನ್ನು ಎದ್ದಾಗ ಬ್ಯಾಲೆನ್ಸ್ ಇರಲ್ಲ ಅದು ಗಾಡಿಗೆ. ಅಂದರೆ ಒಂದೊಂದು ಬೇರೆ ಹಿಂದೆ ನೋಡಿರ್ಬೋದು ನೀವು ವಿಡಿಯೋದಾಗ ಏನು ನೋಡಿರ್ತಾರೆ ಅಂದರೆ, ಒಂದೊಂದು ಬೇರೆ ಕ್ರೇನ ಬಿದ್ದು ಬಿಡ್ತಾವೆ, ಒಂದೊಂದು ಬೇರೆ ಕ್ರೇನ ಉಲ್ಟಾವು ಬೀಳ್ತಾವೆ. ಅಂಥ ಟೈಮ್ನಲ್ಲಿ ಅವ್ರು ಏನು ಮಾಡ್ತಾರೆ, ಬೂಮ್ ಅಂದೈತಲ್ಲ ಮೇನ್ ಔಟ್ರಿಗ್ಗರ್ ಬೀಮ್ನ ಅವ್ರು ಕರೆಕ್ಟ್ ಪ್ಲೇಸ್ ಮಾಡಿರಲ್ಲ ಆ್ಯಂಗಲ್ನ. ಒಂದು ಕಡೆ ಕರೆಕ್ಟ್ ಪ್ಲೇಸ್ ಮಾಡಿರ್ತಾರೆ, ಇನ್ನೊಂದು ಕಡೆ ಆ ಬೀಮ್ ಏನು ಬೀಮ್ ಹತ್ತಿರಲ್ಲ, ಔಟ್ರಿಗ್ಗರ್ ಬೀಮು ಹತ್ತಿರಗಿಲ್ಲ. ಅಂಥ ಟೈಮ್ನಲ್ಲಿ ಏನಾಗ್ಬೋದು, ಅದು ಬೀಳ್ತಾವೆ ಬೇರೆ. ಹಂಗಾಗಿ ಸ್ಟ್ರೆಂತ್ ಬರ್ತದೆ. ಏನಾರ ಔಟ್ರಿಗ್ಗರ್ ಬೀಮನ್ನು ನಾವು ಪೂರ 4 ಇದಕ್ಕೆ 2 ಅದು ಆ್ಯಕ್ಚುಲಿ, ಹಿಂದಿಲ್ಲ. ನಾ ಹೇಳಿದ್ನಲ್ಲ ಯಾವುದು ಇದರಲ್ಲಿ ಔಟ್ರಿಗ್ಗರ್ ಬೀಮ್, ಕ್ರಾವ್ಲರ್ ಕ್ರೇನ್ ಐತಲ್ಲ, ಕ್ರಾವ್ಲರ್ ಕ್ರೇನ್ ಆಯಿತು. ಆಲ್ಟರೈನ್ ಕ್ರೇನ್ ಅಂತೂ ನೀವು ನೋಡಿರ್ತೀರ. ಆಲ್ಟರೈನ್ ಕ್ರೇನ್ ದೊಡ್ಡ ಕ್ರೇನು, ಅದರೊಳಗೆ ನಾವೇನು ಮಾಡ್ತೀವಿ, 4 ಕಡೆನೂ ಔಟ್ರಿಗ್ಗರ್ ಬೀಮ್ ಬರ್ತವೆ. ಔಟ್ರಿಗ್ಗರ್ ಬೀಮ್ ಬಂದ ಮೇಲೆ ಅದು ಕೆಲಸ ಸ್ಟಾರ್ಟ್ ಮಾಡೋದು, ಅಲ್ಲಿ ಮಟ್ಟ ಸ್ಟಾರ್ಟ್ ಮಾಡಿಸಲ್ಲ. ಇನ್ನೊಂದು ನಿಮ್ಗೆ ಹೇಳ್ಬೇಕಾಯ್ತು, ನಾನು ಯಾವುದಾದ್ರೂ ಒಂದು ಕ್ರೇನನ್ನು ನಾವು ಕಂಪ್ನಿ ಒಳಗೆ ಕೆಲಸಕ್ಕೆ ಬಿಡ್ತೀವಿ ಅಂದ್ರೆ ಫಸ್ಟ್ ಏನು ಆಗುತ್ತೆ, TPI ಆಗುತ್ತೆ. TPI ಅಂದರೆ ಏನಂದರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್. ಅಂದರೆ TPI ಫಾರ್ಮ್ 32 ಮತ್ತು ಇನ್ನೊಂದು 31 ಅಂತ ಇರ್ತೈತಿ. ಅದು ಆ್ಯಕ್ಚುಲಿ ಸರ್ಟಿಫೈ ಆಗಿ ಒಳಗಿನ ಕೆಲಸಕ್ಕೆ ಕಳ್ಸೋದು, ಅಲ್ಲಿ ಮಟ್ಟ ಕಳ್ಸಲ್ಲ. ಅಂದರೆ ಅವ್ರು ಏನು ಮಾಡ್ತಾರೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂದರೆ ಅವರಿಗೆ ಆ ಕಾಂಪಿಟೇಟಿವ್ ಪರ್ಸನ್ನು, ಕ್ರೇನಿನ ಎಲ್ಲ ಗೊತ್ತಿರ್ತಾರೆ ವಿಷಯ, ಅವ್ರು ಏನು ಮಾಡ್ತಾರೆ, ಕಾಂಪಿಟೇಟಿವ್ ಪರ್ಸನ್ನು ಬಂದು ಅದನ್ನು ಎಲ್ಲ ಫುಲ್ ಚೆಕ್ ಮಾಡಿ, ಅದರಲ್ಲಿ ಯಾವುದು ಫಾಲ್ಟ್ಸ್ ಇತ್ತು, ಯಾವುದಾದ್ರೂ ಏನು ಪಾರ್ಟ್ಸ್ ಏನಾದರೂ ರಿಪ್ಲೇಸ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು ಅಂದಾಗ ಅವ್ರು ಏನು ಮಾಡ್ತಾರೆ, ಆ ಫಾರ್ಮ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಎಕ್ಸಾಂಪಲ್ಲು ನೋಡ್ರಿ, ಎಕ್ಸಾಂಪಲ್ಲು ಈ ಬಾಸ್ಕೆಟ್ ಐತಲ್ಲ, ಬಾಸ್ಕೆಟಿಂದು ಇನ್ನೊಂದು ಇದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಅಂದರೆ TPI ಮಾಡ್ತಾರೆ. ಇದ್ರೊಳಗೆ ಅವ್ರು ಹೇಳ್ತಾರೆ, ಇದರೊಳಗೆ ನಮಗೊಂದು ಏನೋ ಅದು ಇಲ್ಲಿ ಕಾಣುತ್ತಲ್ಲ, ಇದಕ್ಕೆ ಬ್ಲ್ಯಾಕ್ ಕಾಣುತ್ತೆ ನೋಡ್ರಿ, ಅದು ಏನೈತಿ ಡ್ಯಾಮೇಜ್ ಐತಿ, ಅದನ್ನ ನೀವು ಚೇಂಜ್ ಮಾಡಬೇಕು ಅಂದಾಗ ಅವರು ಆ ಫಾರ್ಮ್ನಲ್ಲಿ ಏನು ಮಾಡ್ತಾರೆ, ಆ ಫಾರ್ಮ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಲ್ಲ ಇವ್ರದ್ದು ಏನೋ ಬಾಸ್ಕೆಟ್ನಲ್ಲಿ ಅದು ಟೆಲಿಸ್ಕೋಪಿಕ್ ಅನ್ನಲ್ಲ, ಅದು ವರ್ಕ್ ಆಗೋಲ್ದು ಅಂತಾರೆ. ಟೋಟಲಿ TPIನಲ್ಲಿ ಎಲ್ಲ ಪಾರ್ಟ್ಸು, ಕ್ರೇನಿನ ಎಲ್ಲ ಪಾರ್ಟ್ಸ್ ಬಗ್ಗೆ ಅವರು ಚೆಕ್ ಮಾಡಿ ಅದು ಕರೆಕ್ಟ್ ಐತಿ, ಅದು ಓಕೆ, ಕೆಲಸ ಮಾಡಲಿಕ್ಕೆ ಓಕೆ ಅಂತ ಹೇಳಿದಾಗ ಮಾತ್ರ ಏನು ಮಾಡ್ತಾರೆ, ಅವಾಗ ಕಂಪ್ನಿ ಒಳಗೆ ಎಂಟ್ರಿ ಹಾಕೋದು. ಆದ ನಂತರ ನೆಕ್ಸ್ಟು ನಾವು ಹೇಳ್ಬೋದು, ನೆಕ್ಸ್ಟ್ ಪಾರ್ಟ್ ಯಾವುದಂದರೆ, ನಾನು ಇಲ್ಲಿದ್ದ ಸ್ಟಾರ್ಟ್ ಮಾಡಿಬಿಡ್ತೀನಿ, ಫಸ್ಟ್ನಲ್ಲಿದ್ದ. ಓಕೆ, ಇದು ಏನು ನೀವು ಅಲ್ಲಿ ನೋಡ್ತಿರಲ್ಲ ಅಷ್ಟು, ಇದೇನಂತೀವಿ ಅಂದ್ರೆ ಮೇನ್ ಬೂಮ್ ಅಂತೀವಿ. ಈ ಮೇನ್ ಬೂಮು ಏನು ಮಾಡ್ತಂದರೆ, ಕ್ರೇನಿಗೆ ಭಾಳ ಇಂಪಾರ್ಟೆಂಟ್ ಇರೋದ ಮೇನ್ ಬೂಮ್ ಒಂದು, ಇನ್ನೊಂದು ಯಾವುದು ಔಟ್ರಿಗ್ಗರ್ ಬೀಮ್ ಒಂದು. ಅಂದರೆ ಈ ವೆಹಿಕಲ್ಗೆ ಸ್ಟ್ರೆಂತ್ ಕೊಡೋದು ಅವೆರಡ. ಓಕೆ, ಹೈಡ್ರಾ ಕ್ರೇನಿಗೆ ಸ್ಟ್ರೆಂತ್ ಕೊಡೋದಂದ್ರೆ ಅವೆರಡ. ಮೇನ್ ಬೂಮ್ ಏನು ಮಾಡುತ್ತಂದರೆ, ನೋಡ್ರಿ ಇಲ್ಲಿ ನೀವು ಗಮನಿಸ್ಬೋದು, ಮೇನ್ ಬೂಮು ಎಲ್ಲ ಲೋಡ್ನ ಎಲ್ಲಿ ಬರ್ತದೆ, ಮೇನ್ ಭೂಮಿಗೆ ಬರ್ತದೆ. ಆ ಬೂಮ್ನಲ್ಲಿ ನೋಡ್ರಿ ನಾವು ಹೆಂಗೆ ಈ ಗಾಡಿ, ಇನ್ನೊಂದು ನಾ ಹೇಳಿಲ್ಲ ನಿಮಗೆ, ಇಲ್ಲೈತಲ್ಲ ಏನಿದು ಫುಲ್ ಹೈಡ್ರಾ ಕ್ರೇನಿಂದು ನಾವು ಹೆಂಗೆ ಕ್ಯಾಲ್ಕುಲೇಟ್, ಇದು ಎಷ್ಟು ಟನ್ ಮಟ್ಟ ನಾವು ಕೆಲಸ ಮಾಡಿಸ್ಬೋದು ಇದರಿಂದ ಅಂತ ಹೆಂಗೆ ಗೊತ್ತಾಗುತ್ತಂದ್ರೆ, ಇಲ್ಲಿ ನೋಡ್ರಿ ಇದು ಯಾವ್ದಿದು F-15 ಫೈಟರ್ ಅಂತ ಐತೆ ನೋಡ್ರಿ. ಇದು ಕಂಪ್ನಿ ಅದು ಎಸ್ಕಾಟ್ಸ್ ಅಂತಂದು. ಇಲ್ಲಿ ನೋಡ್ತಿರಲ್ಲ, F-15 ಅಂದರೆ 15 ಟನ್ನಿನ ಕೆಪಾಸಿಟಿ ಐತಿ ಇದು ಗಾಡಿದು. ಇಲ್ಲಿ ನೋಡಿ, ನೀವು ಮುಂದೆ ಇಲ್ಲಿ ಟೆಲಿಸ್ಕೋಪಿಕ್ ಬೂಮ್ ಅಂತ ಕಾಣುತ್ತೆ. ಇಲ್ಲಿ ನೋಡ್ತಿರಲ್ಲ, ಇವು ಸೆಕ್ಷನ್ ಅದಾವೆ. ಇವು
ಸೆಕ್ಷನ್ ಟೆಲಿಸ್ಕೋಪಿಕ್ ಬೂಮ್ ಅಂತೀವಿ ಅವಕ್ಕೆ. ಅಂದರೆ ಮುಂದೆ ಹೋಗ್ತೀವಿ, ಆ್ಯಕ್ಚುಲಿ ಮುಂದೆ ಚಾಚ್ತಾವೆ, ಮುಂದೆ ಹೋಗ್ತೈತಿ. ಅಲ್ಲಿ ಚಾಚ್ತಾವಲ್ಲ, ಇಲ್ಲಿ ನೋಡಿ ಫಸ್ಟ್ ಇಲ್ಲಿ 15 ಟನ್ ಅಂತ ಕೊಟ್ಟರೆ ನೆಕ್ಸ್ಟ್ 12 ಟನ್, ಇನ್ನೊಂದು 7.6 ಟನ್. ಹೌದಾ, 15 ಟನ್. ಹಿಂಗೆ ಎದಕ್ಕೆ ಸರ್ ಅಂದರೆ, ಹಿಂಗೆ ಎದಕ್ಕೆ ರೀ ಅಂದ್ರೆ ನೋಡ್ರಿ, ಹೈಡ್ರಾ ಕ್ರೇನಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಫಸ್ಟ್ ಅಲ್ಲಿ ನೋಡ್ತಿರಲ್ಲ, ಅಲ್ಲೇ ನೀವು ವಸ್ತುವನ್ನು ಎಷ್ಟು ಟನ್ ಮಟ್ಟ ಎತ್ಬೋದು, 15 ಟನ್ ಮಟ್ಟ ಎತ್ಬೋದು ನೀವು. ಏನು ಹಳ್ಳಿ ಅದರಿಂದ ಇನ್ನೊಂದು ಸೆಕೆಂಡ್ ಕೊಟ್ಟರೆ ನೋಡ್ರಿ, ಅದ್ರ ಮೇಲೆ ಅಲ್ಲಿ ಎಷ್ಟು ಎತ್ಬೋದು, 12 ಟನ್ನನ್ನು ನೀವು ಎತ್ಬೋದು. ಇನ್ನೊಂದು ಮೂರನೇದ್ದು ಇದೈತಲ್ಲ ಹುಕ್ಕಿಗೆ, ಅಲ್ಲಿ 7.6 ಟನ್ನನ್ನು ನೀವು ಎತ್ಬೋದು, ಅಷ್ಟೇ ಎತ್ಬೋದು. ಅದು ನೋಡಿ, ನೀವು 7.6 ಟನ್ ಎತ್ತುವಂಥ ಅಲ್ಲಿರುವಂಥ ಅದಕ್ಕೆ ಏನಾದ್ರು ನೀವು 15 ಟನ್ ಎತ್ತಿದ್ರಂದ್ರೆ ಗಾಡಿ ಬ್ಯಾಲೆನ್ಸ್ ಇರಲ್ಲ. ಹೈಡ್ರಾ ಅದು ಎತ್ತಗನಿಗೆ ಹಿಂದುಳು ಎತ್ತಿ ಬಿಡ್ತಾ, ಹಿಂದೆ ಗಾಲಿ ಇರ್ತಾ, ಹಿಂದುಳು ಎತ್ತುತ್ತಾ. ಹಾಗಾಗಿ ಫಸ್ಟ್ ಏನು 15 ಟನ್ನಿಂದ ಏನಾದ್ರು ನೀವು ಎತ್ತಿರಂದ್ರೆ ಸಾಮಾನು, ಅಲ್ಲಿ ಹುಕ್ ಕೊಟ್ಟನಲ್ಲ ಅಲ್ಲೇ ಎತ್ತಬೇಕು. ಅದನ್ನು ಬಿಟ್ಟು ನೀವು 7.6 ಟನ್ನು ಇಲ್ಲ ನಾವು ಮುಂದೆ ಟೆಲಿಸ್ಕೋಪಿಕ್ ಬೂಮ್ ಅಷ್ಟು ಎಕ್ಸ್ಟೆನ್ಷನ್ ಮಾಡ್ತೀನಿ, ಎಕ್ಸ್ಟೆನ್ಷನ್ ಮಾಡಿ ನೀವು 15 ಟನ್ನಿಂದ ಎತ್ತಂದ್ರೆ ಅಲ್ಲ. ಅಂದರೆ ಅದರೊಳಗೆ ನೋಡಿ, ಒಂದು ಬೂಮ್ ಲೆಂತು ಮತ್ತು ರೇಡಿಯೇಷನ್ಗೆ ಹೋದಂಗೆಲ್ಲ ವೇಟ್ ಕಮ್ಮಾಗಿ ಅಂತ ಹೋಗುತ್ತೆ ಗಾಡಿದು. ಯಾವಾಗ ನೀವು ಬೂಮನ್ನು ಪೂರಾ ಎಕ್ಸ್ಟೆನ್ಷನ್ ಮಾಡ್ತೀರಿ ಅವಾಗ ವೇಟ್ ಕಮ್ಮಾಗುತ್ತೆ. ಅಂದರೆ ಬೂಮ್ ಲೆಂತ್ ಹೆಚ್ಚಿಗೆ ಆಗುತ್ತಾ, ರೇಡಿಯೇಷನ್ನು ಹೆಚ್ಚಿಗೆ ಆಗುತ್ತೆ ಅವಾಗ. ಹಾಗಾಗಿ ಏನಾಗಲ್ಲ, ಎತ್ತೋದಕ್ಕಾಗಲ್ಲ. ಹಾಗಾಗಿ ಅವರು ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಫಸ್ಟ್ನೇಕ, ಇಲ್ಲಿ 15 ಟನ್ ಎತ್ಬೋದು ನೀವು, ಅಲ್ಲಿ 12 ಟನ್ನು, ಅಲ್ಲಿ 7 ಟನ್ನು. ಮುಂದೆ ಹೆಂಗೆ ಬೂಮ್ ಎಕ್ಸ್ಟೆನ್ಷನ್ ಆಗುತ್ತೆ ನೋಡ್ರಿ, ಅದ್ರ ಮೇಲೆ ಏನಿರ್ತಾ ವೇಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ನೀವು ಭಾಳ ನೋಡಿರ್ತೀರಿ ಯಾವುದಾದ್ರು ಕ್ರೇನ್ ಬೀಳ್ತಾವೆ ನೋಡ್ರಿ, ಅದಕ್ಕೆ ಮೇನ್ ಕಾರಣ ಒಂದು ನಾ ಹೇಳಿದ್ದೆ, ಇದೇನು ಆಲ್ ಐತಲ್ಲ ಬೀಮ್ನ ಅವರು ಕರೆಕ್ಟಾಗಿ ಇದನ್ನು ಮಾಡಿರಲ್ಲ, ಸೆಟ್ ಮಾಡಿರಲ್ಲ. ಇನ್ನೊಂದು ಬೂಮ್ ಹೆಂಗೆ ಎಕ್ಸ್ಟೆನ್ಷನ್ ಆಗುತ್ತಾ ಅವಾಗ ಇನ್ನೊಂದು ತಿಳ್ಕೊಂಬಿಡ್ರಿ, ಬೂಮು ಮೇನ್ ಐತಲ್ಲ ಟೆಲಿಸ್ಕೋಪಿಕ್ ಬೂಮ್ ಸೆಕ್ಷನ್ ಅಂತೀವಲ್ಲ, ಅದು ಹೆಂಗೆ ಮುಂದೆ ಚಾಚತ್ತೋ ಹಂಗತಿ ವೇಟ್ ಕಮ್ಮಿ ಆಗುತ್ತೆ. ಯಾವಾಗ ಅದು ಪೂರ ಕೂಡಿ ಇಲ್ಲಿ ಏನಾರು ನಾವು ಎತ್ತಿ ಅವಾಗ ವೇಟ್ ಕರೆಕ್ಟೇ ಇರುತ್ತೆ, ಅಂದರೆ ಎತ್ತಬೋದು. ಅದು ನೀವು ಟೆಲಿಸ್ಕೋಪಿಕ್ ಬೂಮು ಎಕ್ಸ್ಟೆನ್ಷನ್ ಮಾಡಿ ವೇಟ್ ಏನಾದರೂ ಹೆಚ್ಚಿಗೆ ಎತ್ತಿದ್ರಂದ್ರೆ ಅವಾಗ ಹಿಂದಲ್ದು ಎತ್ತಿಬಿಡುತ್ತಾ ಗಾಡಿದು. ನೀವು ಭಾಳ ಆಕ್ಸಿಡೆಂಟ್ ಹಿಂಗೆ ನೋಡಿರ್ತೀರಿ, ಬೂಮ್ ಅಷ್ಟು ಎಕ್ಸ್ಟೆನ್ಷನ್ ಮಾಡಿರ್ತಾರೆ ಅವರು, ಅಲ್ಲಿ ಹೋಗಿ 15 ಟನ್ನಿಂದ ಎತ್ತಿಬಿಡ್ತಾರೆ. ಎತ್ತಿಬಿಟ್ರೆ ಏನಾಗ್ಬಿಡುತ್ತೆ, ಫುಲ್ ಏನಾಗ್ಬಿಡುತ್ತೆ, ಗಾಡಿ ಲೋಡ್ ಮುಂದೆ ಬೀಳುತ್ತಾ ಹಿಂದಲ್ದು ಕೌಂಟ್ರ್ ವೇಟ್ ಕೊಟ್ಟಿರಲ್ಲರಿ ನಾವು. ಕೌಂಟ್ರ್ ವೇಟ್ ಕೊಟ್ಟರೆ ಅದು ಸ್ಟೇಬಲ್ ಆಗಿರುತ್ತೆ. ಇದಕ್ಕೆಲ್ಲ ಕೌಂಟ್ರ್ ವೇಟ್ ಕೊಡ್ತಾರೋ ಬಿಡ್ತಾರೋ ನೀವು ಹೇಳ್ರಿ ನಂಗೆ. ಓಕೆ, ಹೈಡ್ರಾ ಕ್ರೇನಿಗೆ ಕೌಂಟ್ರ್ ವೇಟ್ ಐತೋ ಇಲ್ಲ, ಹಾಗಾಗಿ ಏನಾಗುತ್ತೆ ಅವಾಗ ಬಿದ್ದು ಬಿಡ್ತೈತಿ ಗಾಡಿ. ಇನ್ನೊಂದು ನೋಡ್ತೀವಿ, ಇನ್ನೊಂದು ಹೇಳ್ತು ನೋಡ್ರಿ. ಈಗ ನೆಕ್ಸ್ಟು ಇಲ್ಲೇನು ನೀವು ಕರಿ ಡೆಬ್ಬಿ ನೋಡೋಕೊಂತಿರಲ್ಲ, ಇದು ಲೆಂತ್ ಆ್ಯಂಡ್ ಆ್ಯಂಗಲ್ ಸೆನ್ಸರ್ ಅಂತಂದು. ಅದು ಏನು ಮಾಡುತ್ತೆ, ಬೂಮು ಹೆಂಗೆ ಎಕ್ಸ್ಟೆನ್ಷನ್ ಆಗುತ್ತಲ್ಲ, ಬೂಮ್ ಇಲ್ಲೈತಲ್ಲ ಮೇನ್ ಟೆಲಿಸ್ಕೋಪಿಕ್ ಬೂಮ್ ಹೆಂಗೆ ಎಕ್ಸ್ಟೆನ್ಷನ್ ಆಗುತ್ತೆ ಅದ್ರ ಲೆಂತು ಮತ್ತು ಅದ್ರ ಆ್ಯಂಗಲ್ನ ಅದು ಒಳಗೈತಿ. ಆ್ಯಕ್ಚುಲಿ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಅದು, ಈ ಆಪ್ರೇಟರ್ ಕೇಬಿನ್ ಐತಲ್ಲ ಇದ್ರೊಳಗೆ ಡಿಸ್ಪ್ಲೇ ಮಾಡುತ್ತೆ, ಅವಾಗೆ ಗೊತ್ತಾಗುತ್ತೆ. ಇಲ್ಲ ನಾವು ಅದು ಅಲ್ಲೇ ಅದು ಒಂದು ಐತಲ್ಲ, ಅದು ಏನು ಮಾಡುತ್ತೆ, ಲೆಂತ್ ಏನೋ ಹೆಚ್ಚಿಗೆ ಮಾಡಿ ನೀವು ವೇಟ್ ಐತಿ ಅಂದ್ರೆ ಅಲ್ಲೇ ಅದು ಶೋ ಮಾಡುತ್ತೆ, ಅದು ಎತ್ತಬಾರ್ದು, ಅದಲ್ಲ, ಅದರದ್ದು ವೇಟ್ ಕೆಪಾಸಿಟಿ ಹೆಚ್ಚಿಗೆ ಐತಿ ಇಲ್ಲಿಕಂದ್ರೆ ಗಾಡಿಗೆ ಏನಾಗುತ್ತೆ ಸ್ಟ್ರೆಂತ್ ಇಲ್ಲ ಅಂತಂದು ಅಲ್ಲೇ ಅದು ಸಿಗ್ನಲ್ ವಾರ್ನಿಂಗ್ ಕೊಡುತ್ತೆ. ನೆಕ್ಸ್ಟ್ ಅದು ಮೇನ್ ಇಲ್ಲಿ ನೋಡ್ರಿ, ಒಂದು ಮೇನ್ ಬೂಮ್ ಆಯ್ತು, ಇನ್ನೊಂದು ಲೆಂತ್ ಆ್ಯಂಡ್ ಆ್ಯಂಗಲ್ ಸೆನ್ಸಾರು. ಇಲ್ಲೇನು ನೋಡ್ತಿರಲ್ಲ, ಇದು ಟೆಲಿಸ್ಕೋಪಿಕ್ ಬೂಮ್ ಸೆಕ್ಷನ್ ಇದು. ಓಕೆ, ನಾ ಹೇಳಿದೆ ಅದು ಯಾವ್ದಾರದ್ದು ವಸ್ತು ನೋಡಿ, ಒಂದು ಎಕ್ಸಾಂಪಲ್ಲು ತೋರಿಸ್ಬಿಡ್ತಂತೀಗ ನಿಮ್ಗೆ. ಈಗ ಅಲ್ಲಿರುವಂಥ ವಸ್ತು ಅದಲ್ಲ ಮೀಟರ್ ನೋಡ್ರಿ, ಅಲ್ಲಿರುವಂಥ ವಸ್ತುವನ್ನು ನಾವು ಎತ್ತಬೇಕಂದ್ರೆ ಈ ಟೆಲಿಸ್ಕೋಪಿಕ್ ಬೂಮ್ ಸೆಕ್ಷನನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿ ಅದ್ರದ್ದು ಕೆಪಾಸಿಟಿ ಎಷ್ಟೈತೆ, ಅದ್ರದ್ದು ಸ್ಟ್ರೆಂತ್, ಅದ್ರದ್ದು ವಸ್ತು ಎತ್ತೋದಾಗಲ್ಲ, ಅಲ್ಲಿರುವಂತಹ ಲೆಂತ್ ಅದಂದರೆ ವಜ್ಜ ವೇಟು ಮತ್ತು ಟೆಲಿಸ್ಕೋಪಿಕ್ ಬೂಮ್ ಸೆಕ್ಷನನ್ನು ಎತ್ತಿದ ಮೇಲೆ ಅಷ್ಟು ಬರಲ್ಲ, ಅದು ಕೌಂಟ್ ಆಗುತ್ತೆ. ಈಗ ಅದು ಒಂದೇ ಎತ್ತರಂದ್ರೆ ನಾವು ಟೆಲಿಸ್ಕೋಪಿಕ್ ಬೂಮ್ನ ಸೆಕ್ಷನ್ ಓಪನ್ ಮಾಡಿ ಎತ್ತಾರನ್ನ ಆ್ಯಕ್ಚುಲಿ ಅಲ್ಲಿ ಕಾಣುತ್ತಲ್ಲ ಅನ್ನ ಎತ್ಬೋದು. ಅದಾಯ್ತಾ ಟೆಲಿಸ್ಕೋಪಿಕ್ ಬೂಮ್ ಸೆಕ್ಷನ್ನು. ಇನ್ನೇನು ನೋಡ್ತಿರಲ್ಲ ಇದು ಮುಂದೆ, ಅದಕ್ಕೇನಂತರ ಬೂಮ್ ಹೆಡ್ ಅಂತ ಕರಿತೀವಿ ನಾವು. ಇದ್ರೊಳಗೆ ಮ್ಯಾನ್ ಬಾಸ್ಕೆಟ್ ಹಾಕ್ಯಾರ, ತರ್ಡ್ 1 ಸೆಕೆಂಡ್. ಅದೇನಂತಿರಲ್ಲ ಅದು ಕಾಣುತ್ತಲ್ಲ ನಿಮ್ಗೆ, ಅದು ಮೇನ್ ಬೂಮ್ ಹೆಡ್.
ನಂತರ ಮೇನ್ ಲೋಡ್ ಲೈನ್ ಅದು ಆ್ಯಕ್ಚುಲಿ ಇದು ಕೇಬಲ್ ಅದಾವಲ್ಲ ವೈರ್ ಕೇಬಲ್ ಅವು ಮೇನ್ ಲೋಡ್ ಲೈನು. ಇನ್ನೊಂದು ಅದರೊಳಗೇನ ಇನ್ನೊಂದು ಐತೆ ನೋಡ್ರಿ ಇಲ್ಲಿ ಕರಿಯೋದು ಕಾಣುತ್ತಲ್ಲ, ಅದು ಏನಂದರೆ ಆ್ಯಂಟಿ ಟೂ ಬ್ಲಾಕ್ ಸ್ವಿಚ್ ಅಂತ ಕರಿತೀವಿ. ಅಂದರೆ ಏನಾದರೂ ಕೇಬಲ್ಲು ಅದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ, ನಾನು ಅನ್ಸೋ ಮಟ್ಟಿಗೆ ಯಾವುದಾದ್ರೂ ಕೇಬಲ್ ಏನಾದರೂ ತೊಡಕೇನ ಬಿದ್ದಾಗ ಅದು ಸೆನ್ಸ್ ಮಾಡಿ ಕಳಿಸ್ಬೋದು ನಂಗೆ ಅಷ್ಟು ಐಡಿಯಾ ಇಲ್ಲ. ಇನ್ನೊಂದು ಮೇನ್ ಹುಕ್ ಬ್ಲಾಕ್ ಅಂತೀವಿ, ಇದು ಮೇನ್ ಹುಕ್ ಬ್ಲಾಕ್ ಇಲ್ಲೇನು ಕಾಣುತ್ತಲ್ಲ, ಇದು ಊಟ ಕಾಣುತ್ತಲ್ಲ, ಇದು ಮೇನ್ ಹುಕ್ ಬ್ಲಾಕ್ ಅಂತ ಕರಿತೀವಿ. ಅದಾದ ನಂತರ ಹುಕ್ ಲ್ಯಾಚ್ ಅಂತ ಇನ್ನೊಂದು ಐತಿ. ಹುಕ್ ಲ್ಯಾಚ್ ಅಂದರೆ ಇಲ್ಲಿ ತೋರಿಸ್ತೀನಿ ದೊಡ್ಡ ನಿಮಗೆ, ಇಲ್ಲಿ ಕ್ಲಿಯರ್ ಕಾಣುತ್ತಾ. ಹುಕ್ ಲ್ಯಾಚ್ ಅಂದರೆ ಅಲ್ಲೊಂದು ಇದು ಮಾತು ನೋಡ್ರಿ, ಒಂಥರ ಕೊಂಡಿ ಬಂದು ಮಾತಲ್ಲ, ಅದಕ್ಕೆ ಹುಕ್ ಲ್ಯಾಚ್ ಅಂತ ಕರಿತೀವಿ ನಾವು. ಅದೇನು ಮಾಡ್ತಂದ್ರೆ ನೀವು ಯಾವ್ದಾರು ಒಂದು ಬೇರೆ ಚೈನ್ ಏನಾರ ಹಾಕಿ ಎತ್ತಕೊಂತೀವಿ, ಅವಾಗ ಏನಾಗ್ಬೋದು, ಅದು ಸ್ಲಿಪ್ಪಾಗಿ ಅದರಿಂದ ಹೊರಗೆ ಬಿದ್ದಾಗ ಮನುಷ್ಯನ ಕೆಳಗಿದ್ರೆ ಸೀದಾ ಫೆಟಲ್ ಹಾಕನಲ್ಲ, ಹಾಗಾಗಿ ಅದು ಹೊರಗೆ ಏನೋ ಬರೋದು ಹುಕ್ ಲ್ಯಾಚ್ ಅಂತ ಐತಲ್ಲ, ಅದನ್ನು ಯೂಸ್ ಮಾಡ್ತಾರೆ. ಹುಕ್ ಲ್ಯಾಚ್ ಅದು ಅದಕ್ಕೆ ಇವೆಲ್ಲ ಇವು ನೋಡಿದ್ರಲ್ಲ, ಇವೆಲ್ಲ ಹುಕ್ಸ್ ಇವು ಹುಕ್ಕು. ಇನ್ನೊಂದು ಇಲ್ಲೊಂದು 12 ಟನ್ನಿಗೆ ಹಾಕಿದ್ರೆ ಅದು ಹುಕ್ಕು. ಓಕೆ, ಇನ್ನೊಂದು ಇದೈತೆ ನೋಡ್ರಿ, ಟೆಲಿಸ್ಕೋಪಿಕ್ ಬೂಮ್ ಸೆಕ್ಷನ್. ಇದು ಅಂದರೆ ಬೂಮ್ ಸೆಕ್ಷನ್ ಅಲ್ಲ, ಬೂಮ್ ಲಿಫ್ಟ್. ಇದಕ್ಕೆ ಲಿಫ್ಟಿನ್ ಸೆಕ್ಷನ್ ಅಂತಲೇ ಕರಿತೀವಿ, ಏನಂದರೆ ಬೂಮ್ ಲಿಫ್ಟರ್ ಅಂತಲೇ ಕರಿತೀವಿ. ಇದು ಕೂಡ ಒಂದು ಪಾರ್ಟ್, ಅಂದರೆ ಇದು ಬೂಮನ್ನು ಎತ್ತು ಅಂತ, ಇದು ಅಪ್ ಡೌನ್ ಮಾಡುತ್ತಲ್ಲ ಇದು ಸೆಕ್ಷನ್ನು. ಇದಕ್ಕೆ ಡಬಲ್ ಸಿಲಿಂಡ್ರ್, ಒಂದು ಬೇರೆ ಡಬಲ್ ಸಿಲಿಂಡರ್ ಇರ್ತವೆ, ಸಿಂಗಲ್ ಸಿಲಿಂಡರ್ ನೋಡಿರ್ತೀರಿ ನೀವು. ಓಕೆ, ಇದು ಏನೈತಲ್ಲ ಆಪ್ರೇಟರ್ ಕ್ಯಾಬಿನ್ನು. ಆಪ್ರೇಟರ್ ಕ್ಯಾಬಿನ್ನಲ್ಲಿ ಆ್ಯಕ್ಚುಲಿ ನಿಮ್ಗೆ ಕಾಣ್ಬೋದಾ, ಇಲ್ಲಿ ತೋರಿಸ್ತೀನಿ ನಿಮ್ಗೆ ಕಾಣುತ್ತಾ, ಇಲ್ಲಿ ನೋಡಿ, ಇದನ್ನು ನಾನು ಹೇಳಿದ್ದು ಬೂಮ್ ಲೆಂತು, ಇದು ಬೂಮ್ ಲೆಂತು, ಬೂಮ್ ರೇಡಿಯೇಷನ್. ಯಾವಾಗ ನಾವು ಆ್ಯಂಗಲ್ ಹೆಚ್ಚಿಗೆ ಹಂಗೆ ಅಷ್ಟು ಬೂಮ್ ಲೆಂತ್ ಅಲ್ಲಿ ಕೊಟ್ಬಿಟ್ರೆ ಡ್ರಾಯಿಂಗು ಆಪ್ರೇಟರ್ ಕ್ಯಾಬಿನ್ನಾಗ, ಆಪ್ರೇಟ್ರಿಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನಾ ಏನು ಮಾಡ್ಬಿಡ್ತಾನೆ, ಭೂಮಿಂದ ಅಷ್ಟು ಎಕ್ಸ್ಟೆನ್ಷನ್ ಕೊಟ್ಟು ಬೂಮ್ ಲೆಂತ್ ಎಷ್ಟೈತಿ, ಅದ್ರ ರೇಡಿಯೇಷನ್ ಎಷ್ಟೈತಿ, ಅದ್ರ ಬುಡಕ್ಕೆ ಇಲ್ಲಿ ಕೊಟ್ರಲ್ಲ ನೋಡ್ರಿ, ಇದು ಕಾಣಲ್ಲ ಆ್ಯಕ್ಚುಲಿ, ಲಾಕ್ ಹಾಕ್ಯಾರ ಅಲ್ಲಿ ಬುಡಕ್ಕೆ ಐತಲ್ಲ, ಬುಡಕ್ಕೆ ಸಣ್ಣ ಲೈನ್ ಐತೆ ನೋಡ್ರಿ, ಅದ್ರೊಳಗೆ KG ಅಂದರೆ ಎಷ್ಟು ನಾವು ವೇಟ್ ಎತ್ತಬೋದು ಅಂತಂದು ಅದ್ರೊಳಗೆ ಕೊಟ್ಟಿರ್ತಾನೆ. ಅದೇ ಲೋಡ್ ಚಾರ್ಟ್ ಅಂತ ಕೊಟ್ಟರೆ ನೋಡ್ರಿ, ಲೋಡ್ ಚಾರ್ಟ್ ಇದೆ. ಇದು ಏನಾಯಿತು, ಆಪರೇಟರ್ ಕೇಬಿನ್ ಆಯಿತು. ಇದು ಕೂಡ ಮೇನ್ ಲೋಡ್ ಲೈನು. ಓಕೆ, ಆಮೇಲೆ ಇದು ಎಲ್ಲ ವೀಲ್ಸು. ನಂತರ ಇಲ್ಲಿ ಐತಲ್ಲ ಈ ಪಾರ್ಟ್ ಏನು ನೋಡಿದ್ರಲ್ಲ, ಇದಷ್ಟು ಇಂಜನ್. ಇವೆಲ್ಲ ನೋಡಿದ್ರಲ್ಲ ಭೂಮಿಂದು ಕ್ರೇನಿನ ಪಾರ್ಟ್ಸು ಒಳ್ಳೆ ಹೇಳ್ಬಿಡ್ತು ನೋಡ್ರಿ. ಒಂದದ್ದು ಔಟ್ರಿಗ್ಗರ್ ಬೀಮು, ನಮ್ಗಡ್ಸೆ ಏನೋ ಬೂಮ್ ಲಿಫ್ಟ್ ಸಿಲಿಂಡರ್ಸು, ಮೇನ್ ಬೂಮು, ಆಮೇಲೆ ಟೆಲಿಸ್ಕೋಪಿಕ್ ಬೂಮ್ ಸೆಕ್ಷನ್ನು, ಬೂಮ್ ಹೆಡ್ಡು, ಇನ್ನೊಂದು ಹುಕ್ ಬ್ಲಾಕು, ಇನ್ನೊಂದು ಹುಕ್ ಲ್ಯಾಚು. ಇದು ಏನು ನೋಡ್ತಿರಲ್ಲ ಮುಂದೆ, ಇದು ಬಾಸ್ಕೆಟ್, ಮ್ಯಾನ್ ಬಾಸ್ಕೆಟ್. ಆಮೇಲೆ ಕಡಿಸಿ ಆಪ್ರೇಟರ್ ಕೇಬಿನ್ನು. ಅದ್ರ ಆಪ್ರೇಟರ್ ಕೇಬಿನ್ ಒಳಗೆ ಏನು ಮಾಡಿರ್ತಾರೆ, ನಾವು ಚಾರ್ಟ್ ಕೊಟ್ಟಿರ್ತೀವಿ, ಎಷ್ಟು ವೇಟ್ ನಾವು ಎತ್ಬೋದು. ಅಂದರೆ ಬೂಮ್ ಅಷ್ಟು ಎಕ್ಸ್ಟೆನ್ಷನ್ ಮಾಡಿದಾಗ ಅದ್ರ ಚಾರ್ಟ್ ಅಲ್ಲಿರುತ್ತೆ, ಅವ್ರಿಗೆ ಆಪ್ರೇಟರ್ ಗೊತ್ತಿರುತ್ತೆ ಎಷ್ಟು ನಾವು ಬೂಮ್ ಲೆಂತ್ ಏನಾದರೂ ಹೆಚ್ಚಿಗೆ ಮಾಡಿದ್ರೆ ಆ ರೇಡಿಯೇಷನ್ಗೆ ಎಷ್ಟು ನಾವು ಈ ವೇಟ್ ಎತ್ಬೋದು ಅಂತ ಕಾಣ್ತೈತಿ. ಇನ್ನೊಂದು ಇದು 15 ಟನ್ನಿಂದ ಕ್ರೇನು. ನಂತರ ಹಿಂದೆ ನೋಡೋಕೊಂಡ್ರೆ ಹಿಂದೆ ಅಷ್ಟು ಇಂಜಿನ್ನು, ಮೇನ್ ಲೋಡ್ ಲೈನ್, ಅದೊಂದು ನೋಡಿರಲ್ಲ ಮೇನ್ ಲೋಡ್ ಲೈನು. ಓಕೆ, ಇದಾಗಿತ್ತು ಈ ದಿನದ ವಿಡಿಯೋ. ನಿಮಗೇನಾದರೂ ಇಷ್ಟ ಅನ್ನಿಸ್ತಂದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಾ ಏನಾದರೂ ಕ್ರೇನಲ್ಲಿ ಯಾವುದಾದ್ರೂ ಪಾರ್ಟ್ಸ್ ಬಿಟ್ಟಿದ್ದಂದ್ರೆ ಅದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸ್ಬೋದು. ನನಗೆ ಗೊತ್ತಿರೋಷ್ಟಂತರೂ ನಾ ಹೇಳೀನಿ, ಎಕ್ಸ್ಪ್ಲೇನೂ ಮಾಡೀನಿ. ನಿಮ್ಗೇನಾದರೂ ಚಲೋ ಅನ್ನಿಸ್ತೆ ಅಂದ್ರೆ ಲೈಕ್ ಮಾಡಿರಿ. ಓಕೆ, ಇನ್ನೊಂದು ಬೇರೆ ಸಿಗೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಸಿ ಯು.